ಅವರಿಬ್ಬರದ್ದು 2-3 ವರ್ಷದ ಪ್ರೀತಿ. ಆದರೆ ಆತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದ ಪರಮ ಪಾಪಿ. ಯಾವಾಗ ಹೆಣ್ಣೆತ್ತವರು ವಿರೋಧ ಮಾಡಿದ್ರೋ ಹುಡುಗಿಯೂ ದೂರ ಆಗಿದ್ಲು. ಇಷ್ಟಕ್ಕೆ ಸಿಟ್ಟಿಗೆದ್ದವ ಎಗ್ ರೈಸ್ ತಿನ್ನೋಣ ಬಾ ಅಂತ ಕರೆದು ಕೊಲೆ ಮಾಡಿದ್ದಾನೆ. ಈಗಿನ ಕಾಲದ ಕೆಲ ಹೆಣ್ಣು ಮಕ್ಕಳಿಗೆ ಅದೇನಾಗಿದ್ಯೋ ಒಂದು ಗೊತ್ತಾಗ್ತಿಲ್ಲ. ಪ್ರೀತಿ ಅಂತ ಬಂದ್ರೆ ಹಿಂದೆ ಮುಂದೆ ನೋಡಲ್ದ, ಗೊತ್ತು ಗುರಿ ಇರೋದೇ ಇಲ್ದ, ಹುಡುಗನ ಹಿನ್ನೆಲೆ ಮುನ್ನೆಲೆಯೂ ಬೇಕಾಗಿಲ್ದ, ಶೋಕಿ ಮಾಡೋ ಶೋಕಿ ವಾಲಾಗಳಿಗೆ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ. ಒಂದಷ್ಟು ದಿನ ಟ್ರಿಪ್ಪು ಗಿಪ್ಪು ಅಂತ ಎಂಜಾಯ್ ಮಾಡ್ತಿದ್ದವರಿಗೆ ದಿನಗಳು ಉರುಳ್ತಿದ್ದಂತೆ ಅಸಲಿ ನರಕ ನೋಡೋದಕ್ಕೆ ಶುರು ಮಾಡ್ತಿದ್ದಾರೆ. ಕೆಲವರು ಎಚ್ಚೆತ್ತು ದೂರ ಆದ್ರೆ ಇನ್ನು ಕೆಲವರು ಪ್ರೀತಿ ಅನ್ನೋ ಕೂಪದಲ್ಲಿ ಬಿದ್ದು ಬಲಿಯಾಗಿ ಹೋಗ್ತಿದ್ದಾರೆ. ಈಕೆಯದ್ದು ಕೂಡ ಇದೇ ಕಥೆ. ತಿರುಪೆ ಶೋಕಿ ಮಾಡ್ತಿದ್ದ ರೋಡ್ ರೋಮಿಯೋ ಹಿಂದೆ ಬಿದ್ದವಳು ತುರಂತ ಅಂತ್ಯ ಕಂಡಿದ್ದಾಳೆ. ಪ್ರೀತಿ ಮಾಡಿದ ತಪ್ಪಿಗೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಮದುವೆ ಆಗಲ್ನಾಗೆಂದವಳಿಗೆ ಚಟ್ಟ ಕಟ್ಟಿದ ಚಪರಾಸಿ. ಸುರಸುಂದರಿ ಬಾಳಲ್ದಿ ಪ್ರಿಯಕರನೇ ಆದ ಹಂತಕ. ಈ ಹೆಣ್ಣು ಮಗಳು ಅದೆಷ್ಟು ಮುದ್ದು ಮುದ್ದಾಗಿದ್ದಾಳೆ ನೋಡಿ. ಪ್ರತಿ ಫೋಟೋದಲ್ಲೂ ಅಂದದ ಗೊಂಬೆಯಂತೆ ಕಾಣ್ತಿದ್ದಾಳೆ. ಆದ್ರೆ ಈಕೆ ಮನಸೋತಿದ್ದು ಮಾತ್ರ ಈ ನರಪೀತಲ ನಾರಾಯಣನಿಗೆ. ನೋಡೋದಕ್ಕೊಳ್ಳೆ ಸಾಡೆ ಸಾತಿ ಇದ್ದಂಗಿದ್ದಾನೆ. ಮುಖದಲ್ಲಿ 3 kg ಮಾಂಸ ಆಗಿಲ್ಲ ಬಿಡಿ, ಕೈಯಲ್ಲಿ ಕೆಲಸವೂ ಇಲ್ಲ. ಆದ್ರೂ ಅದ್ ಹೇಗೆ ಇವನ ಪ್ರೇಮದ ಗಾಳಕ್ಕೆ ಬಿದ್ದಿದ್ಲೋ ಆ ದೇವರೇ ಬಲ್ಲ. ಈಕೆ ಹೆಸರು ಅಂಜಲಿ ಅಂತ. ಈತ ರಾಜೀವ್ 2-3 ವರ್ಷದಿಂದೆ ಪ್ರೀತಿಯಲ್ಲಿ ಬಿದ್ದಿದ್ರು. ಇತ್ತೀಚೆಗೆ ಮಗಳ ಪ್ರೀತಿ ವಿಷಯ ಗೊತ್ತಾಗ್ತಿದ್ದಂತೆ ಹೆತ್ತವರು ರೊಚ್ಚಿಗೆದ್ದಿದ್ರು. ಯಾಕಂದ್ರೆ ಈ ರಾಜೀವ್ ಅಂತಿಂತ ಐನಾತಿ ಅಲ್ದ, ಕ್ರಿಮಿನಲ್ ಹಿನ್ನೆಲೆ ಹೊಂದಿದ್ದವ. ಡಕಾಯಿತಿ ಜೊತೆಗೆ ಕೊಲೆ ಯತ್ನ ಪ್ರಕರಣದಲ್ಲಿ ಭಾಗಿಯಾಗಿದ್ದವನು. ಈ ವಿಷಯ ಅಂಜಲಿ ಮನೆಯವರಿಗೆ ಗೊತ್ತಾಗಿ ಮಗಳಿಗೆ ಒಗಿದು ಬುದ್ಧಿ ಹೇಳಿದ್ರು. ಇಂಥವನಿಗೆ ನಿನ್ನನ್ನ ಕೊಟ್ಟು ಮದುವೆ ಮಾಡ್ಬೇಕಾ ಅಂತ ಫುಲ್ ಕ್ಲಾಸ್ ತಗೊಂಡಿದ್ರು. ಹೀಗಾಗಿ ಹೆತ್ತವರ ಒತ್ತಾಯಕ್ಕೆ ಮಣಿದ ಅಂಜಲಿ ರಾಜೀವ್ನಿಂದ ದೂರ ಆಗೋದಕ್ಕೆ ಶುರು ಮಾಡಿದ್ಲು. ಇದೇ ನೋಡಿ ಹಂತಕನ ಪಿತ್ತ ನೆತ್ತಿಗೇರಿಸಿದ್ದು. ಹುಡುಗಿ ನಮ್ಮ ಮಗಳು ಕರೆದಿದ್ದಾನೆ ಅಂತ ಹೋಗಿದ್ದಾಳೆ. ನಮಗೂ ಗೊತ್ತಿಲ್ಲ ಏನಾಯ್ತು ಎತ್ತಾಯ್ತು ಅಂತ. ಏನೋ ಚುಚ್ಚಿದ್ದಾರೆ ಅಂತಾರೆ. ಬಾಡಿ ಅದು ನಮಗೂ ತೋರಿಸ್ಲಿಲ್ಲ. ಇಲ್ಲಿ ಆಲ್ರೆಡಿ ಬೇರೆ ಚಂದು ಅನ್ನೋ ಹುಡುಗನ ಲವ್ ಮಾಡ್ತಾ ಇದ್ದಾಳೆ. ಬರ್ತಾ ಇದ್ದಾನೆ ಹುಡುಗ, ಬೇಕಾರೆ ನಾವು ತೋರಿಸ್ಕೊಡ್ತೀವಿ. ಆ ಹುಡುಗನ ಲವ್ ಮಾಡ್ತಾ ಇದ್ಲು. ಅವ್ರಮ್ಮ ಒಪ್ಲಿಲ್ಲ ಮನೇಲಿ. ನಾನು ಹೇಳಿದೆ ಅವ್ರಮ್ಮನ ಒಪ್ಪಿಸ್ ಮಾಡ್ಕೊಂಬಂಗ್ನೆ ಬೇಡ ಅಂತ. ಇಲ್ಲ ಬೇರೆ ಹುಡುಗನೆಲ್ಲ ತೋರಿಸಿದ್ಲು. ಎಗ್ ರೈಸ್ ತಿನ್ನಲು ಕರೆಸ್ಕೊಂಡ, ಹೆಣ್ಣು ಮಗಳ ಕುತ್ತಿಗೆ ಕೊಯ್ದ. ಅಂಜಲಿ ಎಷ್ಟೇ ಅವಾಯ್ಡ್ ಮಾಡಿದ್ರು ಗೀತಾ ಮಾತ್ರ ಹಿಂದೆ ಮುಂದೆ ಸುತ್ತಾಡೋದು ಬಿಟ್ಟಿರ್ಲಿಲ್ಲ. ನಿನ್ನೆ ಅಂಜಲಿಗೆ ಫೋನ್ ಮಾಡಿ ಪುಸಲಾಯಿಸಿದವ 8 ಗಂಟೆ ಸುಮಾರಿಗೆ ಎಗ್ ರೈಸ್ ತಿನ್ನೋದಕ್ಕೆ ಹೋಗೋಣ ಅಂತ ಕರೆಸ್ಕೊಂಡಿದ್ದ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಗೆ ಬರ್ತಾಗಿದ್ದಂತೆ ಮತ್ತೆ ಮದುವೆ ವಿಚಾರ ತೆಗೆದಿದ್ದಾನೆ. ಆಗ ಇಬ್ಬರ ಮಧ್ಯೆ ಜೋರು ಜಗಳ ಶುರುವಾಗ್ತಿದ್ದಂತೆ ಅಂಜಲಿ ಕಡ್ಡಿ ಮುರಿದಂತೆ ಹೇಳಿದ್ದಾಳೆ. ನಿನ್ನನ್ನ ಮದುವೆ ಆಗಲ್ಲ ಅಂತಿದ್ದಂತೆ ತನ್ನಲ್ಲಿದ್ದ ಚಾಕು ತೆಗೆದು ಕುತ್ತಿಗೆ ಕೊಯ್ದೇ ಬಿಟ್ಟಿದ್ದ. ಹೆಣ್ಣು ಮಗಳು ಒದ್ದಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಸ್ಥಳೀಯರೇ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಅಂಜಲಿಯ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಇಂಜಿಲಿಯನ್ನವರು ಸುಮಾರು 23 ವರ್ಷ. ಇವ್ರಿಗೆ ಒಬ್ಬ ರಾಜೀವ್ ಅನ್ನೋ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಪ್ರೀತಿ ಏನು ಸಂಬಂಧ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಈ ಬೇಸಿಕಲಿ ಕೆಪಿ ಅಗ್ರಹಾರ ವ್ಯಾಪ್ತಿಯವರು ನಿನ್ನೆ ಒಂದು ಸಾಯಂಕಾಲ ಇವ್ರನ್ನ ಈ ಒಂದು ಅಂಜಲಿ ಅನ್ನೋರನ್ನ ಕರ್ಕೊಂಡು ಬಂದು ಸ್ಟ್ಯಾಬಿಂಗ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರನ ಅನ್ವಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ 168/2026 ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ. ಮತ್ತು ಆರೋಪಿ ರಾಜೀವ್ನನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತಕ್ಷಣವೇ ಆರೋಪಿ ರಾಜೀವ್ನನ್ನ ಬಲೆಗೆ ಕೆಡವಿದ್ದಾರೆ. ಆದ್ರೆ ಅಂಜಲಿ ಹೆತ್ತವರು ಈಗ ಅಚ್ಚರಿಯ ಹೇಳಿಕೆಯೊಂದನ್ನ ನೀಡಿದ್ದಾರೆ. ನಮ್ಮ ಮಗಳು ಚಂದನ್ನನ್ನೋ ಯುವಕನನ್ನ ಪ್ರೀತಿಸ್ತಿದ್ಲು ಎಂದಿದ್ದಾರೆ. ಹೀಗಾಗಿ ಇನ್ನೊಂದು ಆಂಗಲ್ನಲ್ಲೂ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬಂದು ಅವರು ಅಂದ್ರೆ ನಮ್ಮಕ್ಕೆ ಯಾರಿಗೊಂದು ದುಡ್ಡು ಕೊಟ್ಟಿದ್ರು ಗಾಡಿದು. ಆಯಪ್ಪ ಏನ್ ಮಾಡ ದುಡ್ಡು ಕೊಟ್ಟಿರ್ಲಿಲ್ಲ. ಇವರು ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ಕೊಟ್ಬಿಟ್ಟು ಅವನು ಗಾಡಿ ಇವರು ಎತ್ಕೊ ಬಂದ್ಬಿಟ್ಟಿದ್ರು. ಗಾಡಿನ ನಮ್ಮಕ್ಕೆ ಹೋಗಿ ಗಾಡಿ ಎತ್ಕೊ ಬಂದು. ಒಟ್ನಲ್ಲಿ ಸುಂದರಿ ಪಾಲಿಗೆ ಪ್ರೀತಿ ಅನ್ನೋದೇ ಪಾಶವಾಗಿದೆ. ಹಿಂದೆ ಮುಂದೆ ಯೋಚಿಸದೆ ಚಪರಾಸಿಗಳನ್ನೇ ಪ್ರೀತಿ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ರು ಸುಮಾರು 20 ವರ್ಷ ಸಂಸಾರ ನಡೆಸಿದ್ರು. ಆದರೆ ಮಕ್ಕಳಾಗಿರ್ಲಿಲ್ಲ.
ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ನಿತ್ಯ ಜಗಳ ಆಗ್ತಾ ಇತ್ತು. ನಿನ್ನೆ ಗಂಡ ಕುಡಿದು ಬಂದು ಮಲಗಿದ್ದಾಗ ಪತ್ನಿ ರಣರಾಕ್ಷಸಿಯಾಗಿದ್ದಾಳೆ. ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗತ್ತೆ. ರೂಮಿಂದ ಈ ಕಡೆಗೆ ಬಾಡಿ ಶಿಫ್ಟ್ ಮಾಡಿ ಹಾಲ್ಗೆ ಹಾಕುವಾಗ ಮಾರ್ಕದಂಗೆ ಎಣ್ಣೆ ನಶೆಯಲ್ಲಿ ಮಲಗಿದ್ದ ಗಂಡ ರಣಚಂಡಿ ಆಗಿದ್ದಳು ಹೆಂಡತಿ. ಮಕ್ಕಳು ಆಗ್ಲಿಲ್ಲ ಅಂತ ಗಂಡನಿಗೆ ಕಟ್ಟಿದಳು ಚಟ್ಟ. ಶಿವ, ಈ ಕಿಲ್ಲರ್ ಅಂಕಲ್ ಆಂಟಿಯರ ಕಥೆ ಕೇಳ್ತಿದ್ರೆ ಬ್ಯಾಚುಲರ್ ಹುಡುಗರು ಮದುವೆ ಆಗೋದಕ್ಕೂ ಹೆದರ್ತಿದ್ದಾರೆ. ಗಂಡ ಸರಿಯಿಲ್ಲ ಅಂತ ಪತ್ನಿಯರೇ ಹೆಣ ಉರುಳಿಸ್ತಿದ್ದಾರೆ. ಪರಪುರುಷನ ಸಂಘಕ್ಕಾಗಿ ಕಟ್ಕೊಂಡವನಿಗೆ ಚಟ್ಟ ಕಟ್ತಿದ್ದಾರೆ. ಅತ್ತ ಗಂಡಸರು ಕೂಡ ಪರಸ್ತ್ರೀಯ ಮೋಹಕ್ಕೆ ಬಿದ್ದು ಪತ್ನಿ ಪಾಲಿಗೆ ಹಂತಕರಾಗ್ತಿದ್ದಾರೆ. ಇದರ ಮಧ್ಯೆ ಈಗ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಪತ್ನಿಯೇ ಪತಿ ಪಾಲಿಗೆ ರಣರಾಕ್ಷಸಿಯಾಗಿದ್ದಾಳೆ. ಎಣ್ಣೆ ಹೊಡ್ಕೊಂಡು ಬಂದು ಗಡದ್ದ ನಿದ್ದೆಗೆ ಜಾರಿದವನನ್ನ ಪರಲೋಕಕ್ಕೆ ಪಾರ್ಸೆಲ್ ಮಾಡಿದ್ದಾಳೆ. ರಾತ್ರಿ ಇಡೀ ಹೆಣದ ಪಕ್ಕದಲ್ಲೇ ಕೂತವಳು ಬೆಳಗಾಗ್ತಿದ್ದಂತೆ ಹೃದಯಾಘಾತದ ಕಥೆ ಕಟ್ಟಿದ್ಲು. ಗಂಡ ಹೆಂಡತಿ ಅನ್ನೋ ಸಂಬಂಧ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಮಕ್ಕಳಾಗಿಲ್ಲ ಅಂತ ಗಂಡನನ್ನೇ ಕೊಲ್ಲೋದು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಇವರ ಹೆಸರು ನಿತ್ಯಾನಂದ ಅಂತ. ವಯಸ್ಸು 50 ತುಂಬಿತ್ತು. ಇವರ ಪತ್ನಿಯೇ ಸುಶೀಲ. ಗಂಡ ಮೈಸೂರಿನ ಶೋರೂಮ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರೆ ಪತ್ನಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ಲು. ಮದುವೆಯಾಗಿ 25 ವರ್ಷ ಆಗ್ತಾ ಬಂದರೂ ಮಕ್ಕಳಾಗಿರಲಿಲ್ಲ. ಇದು ಗಂಡ ಹೆಂಡತಿ ಮಧ್ಯೆ ದೊಡ್ಡ ಬಿರುಕು ಮೂಡಿಸಿತ್ತು. ಇದೇ ವಿಷಯಕ್ಕೆ ಪದೇ ಪದೇ ಜಗಳ ಮಾಡ್ಕೊಳ್ತಿದ್ರು. ಜೊತೆಗೆ ಹಣಕಾಸು ಹಾಗೂ ಆಸ್ತಿ ವಿಚಾರಕ್ಕೂ ಮನಸ್ತಾಪಗಳಿದ್ವಂತೆ. ಅಷ್ಟೇ ಅಲ್ಲ, ಗಂಡ ಅನ್ನಿಸ್ಕೊಂಡವ ನಿತ್ಯ ಕುಡ್ಕೊಂಬರ್ತಾನೆ ಅನ್ನೋದು ಪತ್ನಿಯ ಸಿಟ್ಟಿಗೆ ಕಾರಣವಾಗಿತ್ತು. ಏನೂ ಇಲ್ಲ, ಅವ್ರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ತಿಲ್ಲ. ನಮ್ಮ ಜೊತೆ ಎಲ್ಲ ಮದುವೆ ಆದಮೇಲೆ ಹುಡುಗ ನಮ್ಮ ಜೊತೆ ಕಾಂಟ್ಯಾಕ್ಟೇ ಬಿಟ್ಬಿಟ್ಟ. ಇಬ್ಬರೇ ಇದ್ದರು. ಯಾವಾಗ ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗತ್ತೆ ಅಷ್ಟೇ. ಮದುವೆ ಒಂದು 10 ವರ್ಷದ ಮೇಲೆ ಆಗಿದೆ ಮದುವೆ ಮಕ್ಕಳಿಗೆ. ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡ್ಕೊಂಬಂದ ನಿತ್ಯಾನಂದ ಗಾಢ ನಿದ್ದೆಗೆ ಜಾರಿದ್ದ. ಈ ವೇಳೆ ಪತ್ನಿಗೆ ಅದೇನನ್ನಿಸ್ತೋ ಗೊತ್ತಿಲ್ಲ. ಮಧ್ಯರಾತ್ರಿ ಹೊತ್ತಲ್ಲಿ ಪತ್ನಿ ಅನ್ನಿಸ್ಕೊಂಡವಳು ರಾಕ್ಷಸಿಯಾಗಿದ್ದಾಳೆ. ಕುತ್ತಿಗೆಗೆ ಹಗ್ಗ ಬಿಗಿದು ಕೊಂದು ಹಾಕಿದ್ಲು. ಇಡೀ ರಾತ್ರಿ ಹೆಣದ ಜೊತೆಗೆ ಇದ್ದವಳು ಬೆಳಗಾದ್ರೂ ಮನೆ ಬಾಗಿಲು ತೆಗೆದಿರಲಿಲ್ಲ. ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಂತೆ ನಿತ್ಯಾನಂದನ ಸ್ನೇಹಿತ ಫೋನ್ ಮಾಡಿದ್ದಾನೆ. ಎಷ್ಟೇ ರಿಂಗ್ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಹೀಗಾಗಿ ಸೀದಾ ಮನೆ ಬಾಗಿಲಿಗೆ ಬಂದವ ಡೋರ್ ತಟ್ಟಿದ್ದಾನೆ. ಆದ್ರೆ ಯಾರೂ ರಿಯಾಕ್ಟ್ ಮಾಡಿರಲಿಲ್ಲ. ಇದೇ ಹೊತ್ತಲ್ಲಿ ಹಂತಕ್ಕೆ ಸುಶೀಲಾಗೆ ನಡುಕ ಶುರುವಾಗಿದೆ. ಎಲ್ಲಿ ಸಿಕ್ಕಿ ಬೀಳ್ತೀನೋ ಅನ್ನೋ ಭಯದಲ್ಲಿ ಹೃದಯಾಘಾತದ ಕಥೆ ಕಟ್ಟಿದ್ದಾಳೆ. ನಿತ್ಯಾನಂದನ ಅಣ್ಣನಿಗೆ ಫೋನ್ ಮಾಡಿ ನಿಮ್ಮ ತಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಬೇಗ ಬನ್ನಿ ಅಂದಿದ್ಲು. ಹಿಂಗೆ ನಿತ್ಯಾನಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹಂಗೆ ನನಗೆ ಮಾಹಿತಿ ಗೊತ್ತಾಗಿದ್ದು ತಕ್ಷಣ ನಾನೇನು ಮಾಡಿದೆ, ನಾನು ಇಲ್ಲಿ ಬಂದು ನಮಗೆ ಅವ್ರ ರಿಲೇಟಿವ್ಸ್ಗೆ ಎಲ್ಲರಿಗೂ ನಾನು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಆಗ ಅವ್ರ ಮಿಸ್ಸಸ್ ಕೇಳಿದಾಗ ಏನಾಯಿತು ಅಂದಾಗ 2 ಗಂಟೆ ಅಷ್ಟೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಕಾಮಾಕ್ಷಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು, ಆಮೇಲೆ ಅವ್ರು ಡ್ರಿಂಕ್ಸ್ ಮಾಡಿದ್ರು ಅಂತ ನೋಡಲಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟರು. ಅತ್ತಿಗೆಯ ನೌಟಂಕಿ ಆಟ ಬಯಲಿಗೆಳೆದ ಮೈದುನ. ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಸುದ್ದಿ ಕೇಳುತ್ತಿದ್ದಂತೆ ಸಹೋದರ ಓಡೋಡಿ ಬಂದಿದ್ದ. ಅಣ್ಣನ ಮೃತದೇಹ ನೋಡ್ತಿದ್ದಂತೆಯೇ ಅನುಮಾನ ಶುರುವಾಗಿದೆ. ಕುತ್ತಿಗೆ ಭಾಗ ಸಂಪೂರ್ಣ ಕಪ್ಪಾಗಿದ್ದು ಗಾಯದ ಗುರುತುಗಳು ಕಣ್ಣಿಗೆ ಬಿದ್ದಿದ್ವು. ಹೀಗಾಗಿ ಇಲ್ಲೇನೋ ಆಗಿದೆ ಅಂತ ಕುವೆಂಪು ನಗರದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ರೋ ಹಂತಕ್ಕೆ ಸುಶೀಲಾ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಆದ್ರೆ ಒಬ್ಬಳೇ ಕೊಲೆ ಮಾಡಿದ್ಲಾ ಅಥವಾ ಇನ್ಯಾರಾದ್ರೂ ಇದ್ದಾರಾ ಅನ್ನೋ ತನಿಖೆ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಗಂಡನನ್ನ ಕೊಂದಿದ್ದು ಮಾತ್ರ ದುರಂತ. ಇಂಥ ವಿಷಯಕ್ಕೆಲ್ಲ ಕೊಲೆ ಹಂತಕ್ಕೆ ಹೋದ್ರೆ ಸಂಬಂಧಗಳಿಗೆ ಬೆಲೆ ಎಲ್ಲಿರುತ್ತೆ ಹೇಳಿ? ಎಲ್ಲದಕ್ಕೂ ಸಾವೊಂದೇ ಪರಿಹಾರ ಅಲ್ವಲ್ಲ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕರುನಾಡಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಕರ್ನಾಟಕದ ಬಹುತೇಕ ರಾಜ್ಯಗಳಲ್ಲಿ ಬರದ ಛಾಯೆ ಆವರಿಸಿದ್ದು ಅಲ್ಲಲ್ಲಿ ಮಾತ್ರ ಒಳ್ಳೆ ಮಳೆ ಆಗ್ತಿದೆ. ಮಳೆಯಾದ್ರೆ ಬೆಳೆ ಚೆನ್ನಾಗಿರುತ್ತೆ, ಬದುಕು ಹಸನಾಗುತ್ತೆ. ಆದ್ರೆ ಅದ್ಯಾಕೋ ಈ ಬಾರಿ ಮಳೆರಾಯ ಕರುನಾಡಲ್ಲಿ ಮುನ್ಸ್ಕೊಂಡಿದ್ದಾನೆ. ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಮಳೆಯಾಗೋದ್ ಬಿಟ್ರೆ ಬಹುತೇಕ ಕಡೆ ಮಳೆಯೇ ಆಗ್ತಿಲ್ಲ. ಇಷ್ಟೊತ್ತಿಗಾಗ್ಲೇ ತುಂಬಿ ತುಳುಕಬೇಕಿದ್ದ ಡ್ಯಾಂಗಳೆಲ್ಲವೂ ಇನ್ನೂ ಕೂಡ ಬಣಗುಡ್ತಾ ಇದೆ.
ಮುಂಗಾರು ಶುರುವಾಗಿ 1 ತಿಂಗಳಾದ್ರೂ ಒಂದೇ ಒಂದು ಡ್ಯಾಂ ಕೂಡ ತುಂಬಿಲ್ಲ. ಕೆರೆ ಕಟ್ಟೆಗಳಿಗೆ ನೀರು ಬಂದಿಲ್ಲ. ಇಡೀ ಕರುನಾಡನ್ನೇ ಆತಂಕಕ್ಕೆ ದೂಡಿದೆ. ಆದ್ರೆ ಇದರ ಮಧ್ಯೆ ಕೆಲವು ಕಡೆಗಳಲ್ಲಿ ವರುಣದೇವ ಕೃಪೆ ತೋರ್ತಿದ್ದಾನೆ. ಆಗೊಮ್ಮೆ ಈಗೊಮ್ಮೆ ಭರ್ಜರಿಯಾಗಿ ಮಳೆಯಾಗ್ತಿದೆ. ಕರುನಾಡಲ್ಲಿ ಕೈಕೊಟ್ಟ ಮುಂಗಾರು ದೇವರೇ ದಿಕ್ಕು. ಬೀಳ್ತಿಲ್ಲ ಮಳೆ, ಒಣಗ್ತಿವೆ ಬೆಳೆ, ಅನ್ನದಾತನಿಗೆ ಭರೆ. ಪೂರ್ವ ಮುಂಗಾರು ಮಳೆ ಸುರಿದಿತ್ತು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆಯ ಮಳೆಯಾಗಿತ್ತು. ಹೀಗಾಗಿ ಈ ಬಾರಿ ಮುಂಗಾರು ಚುರುಕಾಗತ್ತೆ, ಭರ್ಜರಿ ಮಳೆಯಾಗತ್ತೆ ಅಂತ ರೈತರು ಫುಲ್ ಖುಷಿಯಾಗಿದ್ರು. ಆದ್ರೀಗ ಆಗ್ತಿರೋದೇ ಬೇರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಅನ್ನೋದೇ ಮಾಯವಾಗಿದೆ. ವಾಡಿಕೆಯಂತೆ ಈ ತಿಂಗಳಲ್ಲಿ 75.30 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ ಈ ಬಾರಿ ಕೇವಲ 50.50 ಮಿಲಿಮೀಟರ್ ಮಳೆಯಾಗಿದೆ. ಹೀಗಾಗಿ ಮಳೆಗಾಗಿ ಕಾಯ್ತಿರೋ ರೈತರು ಬಿತ್ತನೆಗಾಗಿ ಕಾದು ಕೂತಿದ್ದಾರೆ. ಇನ್ನೊಂದು ಕಡೆ ಪೂರ್ವ ಮುಂಗಾರಿನಲ್ಲಿ ಬಿತ್ತಿದ್ದ ಬೆಳೆಗಳೆಲ್ಲವೂ ಒಣಗೋದಕ್ಕೆ ಶುರುವಾಗಿದೆ. ದಿಕ್ಕು ಕಾಣದಂತಾದ ರೈತರು ದೇವರ ಮೊರೆ ಹೋಗಿದ್ದಾರೆ. ಕುಷ್ಟಗಿ ತಾಲೂಕಿನ ತಾವರಗೇರಿ, ನವಲಹಳ್ಳಿ, ಬೋದೂರು ಗ್ರಾಮಗಳಲ್ಲಿ ದೇವರಿಗೆ 101 ಕೊಡದ ಜಲಾಭಿಷೇಕ ಮಾಡಿದ್ದಾರೆ. ಭೀಮನಗೌಡ ಅನ್ನೋ ರೈತ 101 ಕೆಜಿ ತೂಕದ ಸಜ್ಜೆ ಚೀಲ ಹೊತ್ತು ಗ್ರಾಮ ದೇವರಿಗೆ ದೀಡ್ ನಮಸ್ಕಾರ ಹಾಕಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಬಾವಿಯಿಂದ ಹಿಡಿದು ಊರ ಗುಡ್ಡಿಕಲ್ಲಿಗೆ ನೀರು ಹಾಕುವುದರ ಮುಖಾಂತರ ಮಳೆಗಾಗಿ ಪ್ರಾರ್ಥನೆ ನಡೆದಿದೆ. ದೇವರ ಮೊರೆ ಏನಕ್ಕೆ ಹೋಗಿದ್ದೀವಪ್ಪ ಅಂತಂದರೆ ಬೆಳೆಗಳು ಒಣಗ್ತಿವೆ. ಹಾಗಾಗಿ ಸರ್ಕಾರದ ಮೊರೆ ಹೋಗೋಕ್ಕೂ ಆಗ್ತಿಲ್ಲ ನಮ್ಮಿಂದ. ಏನಾದರೂ ಇನ್ನೂ 10 ರಿಂದ 15 ದಿನದಲ್ಲಿ ನಮಗೆ ಮಳೆ ಆಗದಿದ್ದರೆ ಸಂಪೂರ್ಣವಾಗಿ ಬರಪೀಡಿತ ಪ್ರದೇಶವಾಗುತ್ತೆ ನಮ್ಮದು. ವಿಜಯನಗರ ಜಿಲ್ಲೆಯಲ್ಲೂ ಮಳೆಯಾಗಿಲ್ಲ. ಹಲವು ತಾಲೂಕುಗಳಲ್ಲಿ ಬಿತ್ತನೆ ಮಾಡಿರುವ ರೈತರು ಬೆಳೆ ಉಳಿಸಿಕೊಳ್ಳುವುದಕ್ಕೆ ಪರದಾಟ ನಡೆಸುತ್ತಿದ್ದಾರೆ. ಹಂಪಿನಕಟ್ಟೆಯ ವೆಂಕಟಾಪುರ ಗ್ರಾಮದ ರೈತ ಮಹಿಳೆ ಲಕ್ಷ್ಮವ್ವ ಟ್ಯಾಂಕರ್ ಮೂಲಕ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ಮಳೆ ಇಲ್ಲ, ಏನಿಲ್ಲ. ಟ್ಯಾಂಕರ್ ತಗೊಂಬಂದು ನೀರು ಹೊಡಿತಿದ್ದೀವಿ. ಎಷ್ಟು ದಿನ 1.5 ತಿಂಗಳಾಯಿತು. ಫಲ ಇಷ್ಟ ಐತಿ. ನೆಲ ಬಿಟ್ಟು ಮ್ಯಾಕೆತ್ತೇ ಇಲ್ಲ. ಈ 40,000 ರೂಪಾಯಿ ಖರ್ಚು ಮಾಡೀವಿ. ನಾವೇನೋ ಫಲ ತಕ್ಕರೋಣ ಅಂತ ಟ್ಯಾಂಕರ್ಲಿ ಹೊಡಿತೀವಿ ನೀರು. ಇನ್ನು ಕೂಡ್ಲಿಗಿಯಲ್ಲೂ ಮಳೆಗಾಗಿ ಜನ ಪರದಾಡ್ತಾ ಇದ್ದು ದೇವರ ಮೊರೆ ಹೋಗಿದ್ದಾರೆ. ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿ ದೇವಸ್ಥಾನದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ದೇಗುಲದ ಮುಂದಿರೋ ಹೊಂಡದಿಂದ 101 ಕೊಡದಲ್ಲಿ ನೀರು ತಂದು ಗಂಗಮ್ಮ ತಾಯಿಗೆ ಜಲಾಭಿಷೇಕ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ರೈತರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಕೃಷ್ಣಾ ನದಿ ನೀರನ್ನೇ ನಂಬಿಕೊಂಡಿರುವಂತಹ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕೃಷ್ಣೆಯ ಒಡಲು ಬರಿದಾಗಿದ್ದು ಕುಡಿಯುವ ನೀರಿಗೂ ತತ್ವಾರ ಶುರುವಾಗಿದೆ. ರಬಕವಿ, ಬನಹಟ್ಟಿ, ಜಮಖಂಡಿ ತಾಲೂಕಿನಲ್ಲಿ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಬೆಳೆಗಳು ಕೂಡ ಒಣಗಿ ನಿಂತಿವೆ. ಹೊಳೆಯಲ್ಲಿ ನೀರಿಲ್ಲ, ಇದ ಕಾರಣ ಬರದ ಛಾಯೆ ಕಾಣಿಸಲಾಗತೈತಿ. ಹೀಗಾಗಿ ಸರ್ಕಾರ ಈ ಶೀಘ್ರವಾಗಿ ಕ್ರಮವನ್ನು ಜರುಗಿಸಬೇಕು. ಮುಂಗಾರು ಮಳೆ ಕೈಕೊಡ್ತಾ ಇದ್ದಂತೆ ಹಿಪ್ಪರಗಿ ಬ್ಯಾರೇಜ್ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ನಿಂತಿದೆ. 6 ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿರುವ ಬ್ಯಾರೇಜ್ ಸಂಪೂರ್ಣವಾಗಿ ಖಾಲಿಯಾಗಿದ್ದು ಜನರ ಕೋಲಾಟ ಹೇಳತೀರದಂತಾಗಿದೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯ 3 ತಾಲೂಕಿನ 6 ಪಟ್ಟಣಗಳು, 90 ಗ್ರಾಮಗಳು ಮತ್ತು ಬಾಗಲಕೋಟೆ ಜಿಲ್ಲೆಯ 2 ನಗರ, 5 ಪಟ್ಟಣ, 35 ಗ್ರಾಮಗಳು ಇದರ ನೀರನ್ನೇ ನಂಬಿಕೊಂಡಿವೆ. ಜೊತೆಗೆ ಬಾಗಲಕೋಟೆಯ 74,000 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೂ ಇದೇ ನೀರು ಹರಿದು ಹೋಗ್ತಿತ್ತು. ಆದರೆ ಈಗ ಇಡೀ ಜಲಾಶಯವೇ ಒಣಗಿ ಹೋಗ್ತಿದ್ದು ಬರದ ಕಾರ್ಮೋಡ ಈಗಲೇ ಆವರಿಸಿದೆ. ಕೃಷ್ಣಾ ನದಿಗೇನು ನಮಗೆ ನೀರು ಹರಿವು ಇಲ್ಲ. ಹಿಪ್ಪರಗಿ ಮತ್ತು ಆಲಮಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಸಹ ಗ್ರಾಸ್ ಈಗ ಸದ್ಯ ಸ್ಟೋರೇಜ್ ಇರೋದು 0.84 TMC. ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದಾಗ ನೀರಿನ ಅಭಾವ ಇರೋದು ಕಂಡುಬರ್ತದೆ. ಮಂಡ್ಯ ಜಿಲ್ಲೆಯಲ್ಲೂ ಮುಂಗಾರು ಮಳೆ ಕೈಕೊಟ್ಟಿದ್ದು ರೈತರ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಕಳೆದ ವರ್ಷ ಇಷ್ಟೊತ್ತಿಗೆ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಡ್ಯಾಂ ಒಣಗಿ ಹೋಗ್ತಿದೆ. ಕಬ್ಬು ಬೆಳೆದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದು ಬೆಳೆಗಳೆಲ್ಲವೂ ಒಣಗಿ ನಿಂತಿವೆ. ಜಿಲ್ಲಾಡಳಿತ ಕೂಡ ಬೆಳೆಗೆ ನೀರು ಹರಿಸಲ್ಲ ಅಂತ ಹೇಳಿದೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ನೀರಿಗಾಗಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಇತ್ತ ಕರಾವಳಿಯಲ್ಲೂ ಬರದ ಕಾರ್ಮೋಡ ಆವರಿಸಿದೆ. ಉಡುಪಿ ಜಿಲ್ಲೆಯಲ್ಲೂ ಹನಿ ಮಳೆಯಾಗ್ತಿಲ್ಲ. ಹೀಗಾಗಿ ಬಾರ್ಕೂರು, ಕೋಟೆಕೇರಿ, ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ 365 ಸಿಯಾಳ ಅಭಿಷೇಕ ಮಾಡಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಮೋಡ ಬಿತ್ತನೆಗೆ ಸರ್ಕಾರದ ಮುಂದೆ ಪ್ರಸ್ತಾಪ.
ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ಬಾರಿ ಮಳೆ ಆಗೋದೇ ಡೌಟ್. ಹೀಗಾಗಿ ಮೋಡ ಬಿತ್ತನೆಯ ಮಾತುಕತೆ ಕೂಡ ಶುರುವಾಗಿದೆ. ಈ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆಯಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಬೇರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನೆ ಪ್ರಪೋಸಲ್ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು. ಕರುನಾಡನ್ನ ಕಾಡ್ತಿದೆ ಬರ, ಅಲ್ಲಲ್ಲಿ ಅಬ್ಬರಿಸ್ತಿದ್ದಾನೆ ವರುಣ. ಒಂದ್ ಕಡೆ ಭೀಕರ ಬರಗಾಲ ಅಂತ ಆತಂಕ ಕಾಡ್ತಿದ್ರೆ ಕೆಲವು ಕಡೆಗಳಲ್ಲಿ ವರುಣದೇವ ಕೃಪೆ ತೋರಿದ್ದಾರೆ. ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಾಗಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ. ಬಿತ್ತನೆಗೆ ಕಾಯ್ತಿದ್ದ ರೈತರು ಮಳೆ ಬರ್ತಾ ಇದ್ದಂತೆ ಹೊಲದ ಕಡೆ ಮುಖ ಮಾಡಿದ್ದಾರೆ. ಮಾಚನೂರು ಗ್ರಾಮದಲ್ಲಿ ಸುರಿದ ಮಳೆಗೆ ರಸ್ತೆಗಳೇ ಜಲಾವೃತ ಆಗಿದೆ. ಇತ್ತ ಧಾರವಾಡದಲ್ಲೂ ಭರ್ಜರಿ ಮಳೆಯಾಗಿದೆ. ಬೆಳ್ಳಂಬೆಳಗ್ಗೆ ಮಳೆರಾಯ ಅಬ್ಬರಿಸಿದ್ದು ಮೇಲಿಂದ ಮೇಲೆ ಆಗ್ತಿರೋ ಅಲ್ಪ ಸ್ವಲ್ಪ ಮಳೆಯಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಹುಬ್ಬಳ್ಳಿಯಲ್ಲೂ ಒಳ್ಳೆ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಭಾರೀ ಮಳೆಯಿಂದಾಗಿ ಒಣಗುತ್ತಿರೋ ಬೆಳೆಗೆ ಮರುಜೀವ ಬಂದಂತಾಗಿದೆ. ಎಲ್ಲಾ ಕಡೆ ಕೃಷಿ ಚಟುವಟಿಕೆ ಶುರುವಾಗಿದ್ದು ಬಿತ್ತನೆ ಕಾರ್ಯಕ್ಕೂ ರೆಡಿಯಾಗಿದ್ದಾರೆ. ಒಟ್ನಲ್ಲಿ ಅಲ್ಲಲ್ಲಿ ಮಳೆಯಾಗ್ತಿರೋದು ಬಿಟ್ರೆ ಬಹುತೇಕ ಭಾಗಗಳಲ್ಲಿ ಬರದ ಛಾಯೆ ಆವರಿಸಿದೆ. ಇನ್ನಾದ್ರೂ ಮಳೆಯಾದ್ರೆ ಸಾಕು ಅಂತ ಜನ ಪೂಜೆ ಪುನಸ್ಕಾರ ಶುರು ಮಾಡಿದ್ದಾರೆ. ಒಂದು ವೇಳೆ ಮಳೆರಾಯ ಕೈಕೊಟ್ಟಿದ್ದೇ ಆದ್ರೆ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕೂಡ ಕಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಹತ್ತಾರು ಕನಸು ಕಟ್ಕೊಂಡ ಹುಡುಗರು. ಶಾರ್ಟ್ ಮೂವಿ ಮಾಡಬೇಕು ಅಂತ ತಾವು ದುಡಿದಂತಹ ಸಂಬಳದಲ್ಲೇ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ರು. ಕೊನೆಗೆ ಕಿರುಚಿತ್ರವನ್ನೂ ಮಾಡಿದ್ರು. ಆದ್ರೆ ಇದರ ಪೋಸ್ಟರ್ ಅಂಟಿಸೋದಕ್ಕೆ ಹೋಗಿ ಅಲ್ಲೇ ಬಲಿಯಾಗಿದ್ದಾರೆ. ಕೈಗೆ ಬಂದಿದ್ದ ಮಗ ಅವನು, ಇವಾಗ ಅವನಿಂದ ಎಲವಟ್ ನನಗೆ ಮಾಡ್ಕೊಂಡು ಹೋಗೋದು. ಅಲ್ಲಿ ಪೋಸ್ಟರ್ ಹಂಚ್ತಕೋ ಹೋಗಿದ್ವಿ, ಆ ಸಡನ್ ಬಿಲ್ಡಿಂಗ್ ಬಂದ್ಬಿಡ್ತು. ಅಂತ್ಯವಾಯಿತು. ಆಲ್ಬಮ್ ಸಾಂಗ್ ಮಾಡಿದವರ ಬದುಕೆ ಅಂತ್ಯ. ಗೋಡೆಯಲ್ಲಿದ್ದ ಯಮ ಪೋಸ್ಟರ್ ಹಚ್ಚುತ್ತಿದ್ದಂತೆ ಅಟ್ಟಹಾಸ. ಅದ್ಯಾವ ಗಳಿಗೆಯಲ್ಲಿ ಇವರ ಆಲ್ಬಮ್ ಸಾಂಗ್ಗೆ ಅಂತ್ಯವಾಯಿತು ಅಂತ ಹೆಸರಿಟ್ರೋ ಗೊತ್ತಿಲ್ಲ. ಈ ಆಲ್ಬಮ್ ಸಾಂಗ್ ಮಾಡಿದವರ ಬದುಕೆ ಅಂತ್ಯವಾಗಿದೆ. ಹತ್ತಾರು ಕನಸು ಕಟ್ಕೊಂಡು ಶಾರ್ಟ್ ಮೂವಿ ಮಾಡಿದವರು ಇತ್ತೀಚೆಗಷ್ಟೇ ಒಂದು ಸಾಂಗ್ ರಿಲೀಸ್ ಮಾಡಿದ್ರು. ಇನ್ನೇನು ಕಿರುಚಿತ್ರವನ್ನು ರಿಲೀಸ್ ಮಾಡಬೇಕು ಅಂತ ಊರಲ್ಲೆಲ್ಲ ಪೋಸ್ಟರ್ ಹಚ್ತಾ ಇದ್ರು. ಅದೇ ನೋಡಿ ಇವರ ಪಾಲಿಗೆ ಯಮಕಂಟಕವಾಗಿತ್ತು. ಗೋಡೆಯಲ್ಲಿ ಅಡಗಿ ಕೂತಿದ್ದ ಜವರಾಯ ಮೂವರ ಜೀವವನ್ನೇ ತೆಗೆದಿದ್ದಾನೆ. ಇವರದ್ದೆಲ್ಲ ಬದುಕಿ ಬಾಳ್ಬೇಕಾದ ವಯಸ್ಸು. ಜೀವನದಲ್ಲಿ ಹತ್ತಾರು ಕನಸುಗಳನ್ನ ಕಟ್ಕೊಂಡಿದ್ರು. ಶಾರ್ಟ್ ಮೂವಿ ಮಾಡಬೇಕು, 4 ಜನ ಮಾತಾಡೋ ರೀತಿ ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಹೀಗಾಗಿ ದೂರದ ಊರಿಗೆ ಹೋಗಿ ಕೂಲಿ ನಾಲಿ ಮಾಡಿಕೊಂಡು ಒಂದಿಷ್ಟು ದುಡ್ಡು ಗುಡ್ಡೆ ಹಾಕೊಂಡಿದ್ರು. ಕೊನೆಗೆ ಅದೇ ದುಡ್ಡಲ್ಲಿ ಕಿರುಚಿತ್ರವನ್ನು ಮಾಡಿ ಮುಗಿಸಿದ್ರು. ಈ ಕಿರುಚಿತ್ರಕ್ಕೆ ಇಟ್ಟ ಹೆಸರೇ ಅಂತ್ಯವಾಯಿತು ಅಂತ. ಅದ್ಯಾವ ಗಳಿಗೆಯಲ್ಲಿ ಅಂತ್ಯವಾಯಿತು ಅಂತ ಹೆಸರಿಟ್ರೋ ಗೊತ್ತಿಲ್ಲ. ಇವರ ಬದುಕೆ ಅಂತ್ಯವಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದ ಬಸ್ ನಿಲ್ದಾಣದ ಬಳಿ ವಾಣಿಜ್ಯ ಕಟ್ಟಡ ಹೊಂದಿದೆ. ಅದೇ ಕಟ್ಟಡದ ಕೆಳಗಡೆ ಪೋಸ್ಟರ್ ಹಚ್ಚೋದಕ್ಕೆ ರವಿಕುಮಾರ್, ನಾಗರಾಜ್, ಅರ್ಜುನ್ ಹೋಗಿದ್ರು. ಖುಷಿಯಾಗಿ ಪೋಸ್ಟರ್ ಹಚ್ತಾ ಇರುವಾಗ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೂವರ ಮೇಲೆ ಯಮರೂಪಿ ಗೋಡೆ ಅಪ್ಪಳಿಸ್ತಾ ಇದ್ದಂಗೆ ಮೂವರು ಬಿದ್ದಲ್ಲೇ ಸಮಾಧಿಯಾಗಿದ್ದಾರೆ. 9 ಜನ ಇದ್ದೀವಿ. ನಾವು ಬೈಕ್ ತಗೊಂಡು ಹೋಗಿದ್ವಿ, ಅಲ್ಲಿ ಪೋಸ್ಟರ್ ಹಂಚ್ತಕೋ ಹೋಗಿದ್ವಿ. ಅದು ಕೆಳಗಡೆ ಇದ್ವಲ್ಲ, ನಾವು ಅಂಗಡಿ ಹತ್ರ ಹೊಂಟಿದ್ವಿ. ಆ ಸಡನ್ ಬಿಲ್ಡಿಂಗೇ ಬಿದ್ದುಬಿಡ್ತು. ಅಲ್ಲಿಬ್ಬರು ಡೆತ್ ಆದ್ರಲ್ಲೇ, ಉಳಿಗಾದ್ರಿಗೆಲ್ಲ ಗಾಯ ಆಗಿದೆ. ಇಲ್ಲೊಬ್ಬ ಡೆತ್ ಆದ. ಒಟ್ನಲ್ಲಿ ಹತ್ತಾರು ಕಷ್ಟಗಳ ಮಧ್ಯೆ ಒಂದಿಷ್ಟು ಕನಸು ಕಟ್ಕೊಂಡಿದ್ದವರು ಬಡತನವನ್ನ ಮೆಟ್ಟಿ ನಿಲ್ಬೇಕು ಅಂತ ತುಂಬಾನೇ ಸರ್ಕಸ್ ಮಾಡ್ತಾ ಇದ್ರು. ಆದರೆ ವಿಧಿ ಇವರಿಗೆ ಕಂಟಕವಾಗಿ ಕಾಡಿದೆ. 3 ಹೆಣವಾದರೆ ಇನ್ನು 3 ಸಣ್ಣ ಪುಟ್ಟ ಗಾಯಗಳಾಗಿವೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.